ಒಂದು ಹಳ್ಳಿಯ ಹೊರಭಾಗದಲ್ಲಿ ದೊಡ್ಡ ಹಣ್ಣಿನ ತೋಟ ಇತ್ತು. ತೋಟದ ಮಧ್ಯಭಾಗದಲ್ಲಿ ಹಳೆಯ ಒಂದು ಮರ ಇತ್ತು. ಆ ಮರದ ಎತ್ತರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಪುಟ್ಟ ಮಗು ಪಿಂಕಿ ಜೊತೆ ವಾಸವಾಗಿದ್ಲು. ಮೈನಾ ಹಕ್ಕಿಗೆ ಒಂದು ವಿಶೇಷ ಗುಣ, ಎಲ್ಲರಿಗೂ ದಯೆಯನ್ನ ತೋರಿಸ್ತಾ ಇದ್ಲು. ಆದರೆ ಮೋಸಗಾರರನ್ನ ಸುಲಭವಾಗಿ ಹೊಡೆದು ಹಾಕಬಲ್ಲ ಜಾಣ್ಮೆ ಇತ್ತು. ಅದೇ ತೋಟದ ತಳಭಾಗದಲ್ಲಿ ಒಂದು ಕಾಗೆ ಕಾಲು ತಾನು ಎಲ್ಲವೂ ಗೊತ್ತೆಂದುಕೊಂಡು ಓಡಾಡ್ತಾ ಇತ್ತು. ಕಾಲು ದೊಡ್ಡದಾಗಿ ಕೂಗಿ ತೋಟದ ಹಣ್ಣುಗಳ ಮೇಲೆ ಕಣ್ಣು ಇಟ್ಟುಕೊಂಡಿತ್ತು. ಒಂದು ಸಂಜೆ ಕತ್ತಲೆ ಮೋಡ ತೋಟದ ಮೇಲೆ ಕವಿದಿತ್ತು. ಗಾಳಿ ಬಿರುಸಾಗಿ ಬೀಸಲು ಶುರು ಆಯಿತು. ಮೈನಾ ಹಕ್ಕಿ ತನ್ನ ಪುಟ್ಟ ಪಿಂಕಿಯ ಮೇಲೆ ತನ್ನ ರೆಕ್ಕೆಗಳ ಕವಚ ಇಟ್ಟು ಗೂಡು ಬಲಪಡಿಸೋಕೆ ಶಾಖೆಗಳನ್ನು ಸರಿಸ್ತಾ ಇದ್ಲು. ಅಷ್ಟರಲ್ಲಿ ಕಾಲು ಕೆಳಗಿದ್ದ ಹಾಳಾದ ಎಲೆಗಳ ಮಧ್ಯೆ ಏನಾದರೂ ತಿನ್ನಬಹುದಾ ಅಂತ ಹುಡುಕ್ತಾ ಇದ್ದ. ಏನೂ ಸಿಗದೆ ಹೊಟ್ಟೆ ತಾಳ ಹಾಕ್ತಾ ಇತ್ತು. ಕಾಲುವಿಗೆ ತಕ್ಷಣ ಒಂದು ಪ್ಲ್ಯಾನ್ ಬಂತು. ಮೈನಾ ಹಕ್ಕಿ ತಿನ್ನಲು ಹಲವಾರು ಹಣ್ಣುಗಳನ್ನು ತರ್ತಾಳೆ, ಸ್ವಲ್ಪ ಕೇಳಿದರೆ ಕೊಡ್ತಾಳೋ ಇಲ್ವೋ ಅಷ್ಟೇ ಅಂದುಕೊಂಡಿದ್ದು ಕೂಡಲೇ ಹತ್ತಿರ ಹಾರಿ ಕೊಂಬೆಯ ಕೆಳಗೆ ಕೂಗಿ ಕೇಳ್ತಾನೆ, ಓ ಮೈನಾ ಅಕ್ಕ, ನೀನು ನಿನ್ನ ಪಿಂಕಿಗೋಸ್ಕರ ತುಂಬ ಹಣ್ಣು ತರ್ತೀಯಲ್ಲ, ಅದರಲ್ಲಿ ನನಗೂ ಸ್ವಲ್ಪ ಕೊಡ್ತೀಯಾ ಅಕ್ಕ? ಮೈನಾ ಹಕ್ಕಿಗೆ ಕಾಲುವಿನ ಸ್ವಭಾವ ಗೊತ್ತೇ ಇದ್ದಿತು. ಸಣ್ಣ ನಗೆಯಲ್ಲಿ ನಗ್ತಾ ಕೆಳಗೆ ನೋಡ್ತಾಳೆ. ಕಾಲು, ಹೌದು ಕೊಡ್ತೇನೆ, ಆದರೆ ಒಂದು ಷರತ್ತು. ಮೊದಲಿಗೆ ನೀನು ನನ್ನ ಪಿಂಕಿಗೆ ತಿನ್ನಲು ಸ್ವಲ್ಪ ಹುಳು ಹಿಡಿದು ತರಬೇಕು. ಕಾಲು ಒಳಗೆ ಬೇಸರದಿಂದ ಮಾತಾಡ್ತಾನೆ. ಏನಾದರೂ ತಿನ್ನೋಕೆ ಕೇಳಿದ್ರೆ ಕೆಲಸ ಕೊಡ್ತಾಳೆ ಅಂತ ಮನಸ್ಸಿನಲ್ಲಿಯೇ ಬೈತಾನೆ. ಆದ್ರೂ ಹೊಟ್ಟೆಯ ಹಸಿವಿಗೆ ಅಲ್ಲಿಂದ ಹಾರಿ ಕೆಲವೇ ಕ್ಷಣಗಳಲ್ಲಿ 3 ಹುಳುವನ್ನು ಹಿಡಿದು ತಂದಿದ್ದ. ಅಷ್ಟರಲ್ಲೇ ಜೋರಾಗಿ ಬಿರುಗಾಳಿ ಬಂತು. ಮಳೆ ಸುರಿಯಲು ಶುರು ಆಯಿತು. ಕಾಲುವಿಗೆ ತಾನು ಎಲ್ಲಿ ಕುಳಿತುಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಕಾಪರಿಯಾಗಿ ಮತ್ತೊಮ್ಮೆ ಮೈನಾ ಹಕ್ಕಿಯ ಕಡೆಗೆ ಹಾರ್ತಾನೆ. ಅಕ್ಕ, ನಿನ್ನ ದಯೆಯಿಂದ ನಾನು ಹೊಟ್ಟೆ ತುಂಬಿತು, ಆದರೆ ಈ ಮಳೆ ಬೇರೆ ತುಂಬಾನೇ ಬರ್ತಾ ಇದೆ, ಸ್ವಲ್ಪ ಆಶ್ರಯ ಕೊಡ್ತೀಯಾ? ಮೈನಾ ಹಕ್ಕಿ ಪಿಂಕಿಗೋಸ್ಕರ ತಾನೇ ಹಾಕಿಕೊಂಡಿದ್ದ ರೆಕ್ಕೆಯ ವಿಸ್ತಾರವನ್ನು ಬಿಟ್ಟು ಕಾಲುವಿಗೆ ಸ್ವಲ್ಪ ಜಾಗವನ್ನು ಕೊಡ್ತಾಳೆ. ಕಾಲು ಸುಮ್ಮನೆ ಕೂರ್ತಾನೆ. ಮಳೆ ಸುರಿತಾನೆ ಇತ್ತು. ಮರದ ಕೊಂಬೆಯ ಕೆಳಗೆ ಮೈನಾ ಹಕ್ಕಿ, ಪಿಂಕಿ ಮತ್ತೆ ಕಾಲು ಕುಳಿತಿದ್ರು. ಮೈನಾ ಹಕ್ಕಿ ಮಗುವಿಗೆ ಹೇಳ್ತಾಳೆ, ನೋಡು ಪಿಂಕಿ, ಬೇರೆಯವರು ಸಹಾಯ ಕೇಳಬಹುದು, ಕೊಡಬೇಕು, ಆದರೆ ಕೆಲಸ ಮಾಡುವ ಪಾಠ ಕಲಿಸಿದ್ರೆ ಅವರಿಗೆ ಸಹಾಯ ನೀಡುವುದು ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಈ ಮಾತು ಕಾಲುವಿನ ಕಿವಿಯನ್ನು ಕೆಂಪು ಮಾಡಿದ್ರು. ತಾನು ಹಾಳಾದ ಎಲೆಗಳನ್ನು ಸರಿಪಡಿಸ್ತಾ ತಾಯಿ ಹಕ್ಕಿಯ ಮಾತನ್ನು ಕೇಳ್ತಾ ಇದ್ದ. ಮರುದಿನ ಬಿಸಿಲು ಬಂದಿತ್ತು. ಪಿಂಕಿ ರೆಕ್ಕೆ ಚಾಚಿ ಹಾರಾಟ ಕಲಿಯಲು ಮೈನಾ ಹಕ್ಕಿಯ ಜೊತೆ ಹಾರಿ ಹಾರಿ ಮರದ ಬೇರುಗಳ ಮೇಲೆ ಇಳಿತಾ ಇತ್ತು. ಕಾಲು ತನ್ನ ಎಲೆ ಗುಡ್ಡಗಳ ಮಧ್ಯೆ ಓಡಾಡ್ತಾ ಸಣ್ಣ ಹುಳು ಹಿಡಿದು ತಿನ್ನಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಾ ಇದ್ದುದು ಕಾಣಿಸ್ತಾ ಇತ್ತು. ಈ ಕಥೆಯ ನೀತಿ, ಹಸಿವಿಗೆ ಎಲ್ರೂ ಹೇಳ್ಬೋದು, ಸಹಾಯ ಬೇಕಾದರೆ ಸಿಗುತ್ತೆ, ಆದರೆ ಸ್ವಲ್ಪ ಕೆಲಸ ಮಾಡಿದರೆ ಅದು ಇನ್ನೂ ಸಾರ್ಥಕವಾಗುತ್ತೆ.